ಏ ಚಿಂಟು ಇರೋ ನಾನು ಬಂದೆ. ಏಯ್ ಓ ನಿನ್ನ ಹೆಸರು ಚಿಂಟುನಾ? ನಾನು ಅಂಜಲಿ, ನೀನ್ ನನ್ನ ಫ್ರೆಂಡ್ ಆಗ್ತೀಯಾ? ನಾನು ಕೇಳ್ತಾನೆ ಇದೀನಿ, ನೀನ್ ಮಾತಾಡ್ತಾನೆ ಇಲ್ವಲ್ಲ? ನೀನ್ ಯಾಕೆ ನನ್ನ ಜೊತೆ ಮಾತಾಡ್ತಿಲ್ಲ? ನಾನು ಹಿಂಗ್ ಕಾಣಿಸ್ತಿಲ್ವಾ? ನಾನು ಪುಟ್ಟ ಹುಡುಗಿ, ನಾನು ಲಡ್ಡು ಅಣ್ಣಂಗ್ ಕಾಣಿಸ್ತಿದ್ದೆ, ನಿನ್ಗೆ ಕಾಣಿಸ್ತಿಲ್ಲ? ಹೊಡಿಬೇಡ ಹೊಡಿಬೇಡ, ಅಣ್ಣ ಬೀಳಿಸ್ಬೇಡ. ಗಣೇಶ ಪ್ಲೀಸ್ ಅದ್ ಕೆಳಗಡೆ ಬೀಳ್ತಾ ಇದ್ದಂಗ್ ಮಾಡಪ್ಪ, ಪ್ಲೀಸ್ ಪ್ಲೀಸ್. ಚಿಂಟು ಗಣೇಶ ಪ್ಲೀಸ್ ಮಾವನನ್ನು ಮತ್ತೆ ಮೇಲೆ ಗಂಟ್ಕೊಂಡು ಮಾಡಪ್ಪ, ಪ್ಲೀಸ್ ಗಣೇಶ, ಪ್ಲೀಸ್ ಪ್ಲೀಸ್. ಅಯ್ಯಯ್ಯೋ ಈ ಹೊಸ ಮನೇಲಿ ಭೂತ ಚೇಷ್ಟೆ ಇರೋ ಆಗಿದೆಯಲ್ಲ. ಈ ಚಿಂಟು ನಿಂತ್ಕೊಳ್ಳೋ ನಿಂತ್ಕೊಳ್ಳೋ. ಈ ಚಿಂಟುನ ಫಿಲ್ ಮಾಡ್ಕೋಬೇಕು ಅಂತ ಅಂದ್ರೆ, ಆದ್ರೆ ಇವನು ಲಡ್ಡು ಅಣ್ಣನ್ ತರ ಅಲ್ಲ, ಕೆಟ್ಟವನು ಅನ್ಸತ್ತೆ. ಇವನು ಕ್ಯಾಟರ್ ಪಿಲ್ಲಲ್ಲಿ ಕೈ ತಗೊಂಡು ನನಗೆ ಹೊಡೆದ್ಬಿಟ್ರೆ ಏನಪ್ಪ ಮಾಡೋದು? ಇನ್ನು ಎಷ್ಟು ಬೈತಾರೋ ಈ ಮಂತ್ರವಾದಿ ಅತ್ತೆ. ಅಕ್ಕ, ಅವ್ರು ಅಂದಿಂದೆಲ್ಲ ಸಹಿಸ್ಕೊಂಡು ಯಾಕೆ ಸುಮ್ಮನೆ ಇರ್ತೀರಾ? ನೀವ್ಯಾಕೆ ಅವ್ರಿಗೆ ತಿರುಗಿಸಿ ಒಂದ್ಸಲಿ ಉತ್ತರ ಕೊಡಬಾರ್ದು? ಹಾಗಂತ ಕೇಳಿ ಆಂಟಿ, ಚಿಕ್ಕವರು ದೊಡ್ಡವರಿಗೆ ಉತ್ತರ ಕೊಡಬಾರ್ದು, ದೊಡ್ಡವರು ಯಾಕೆ ಕೊಡಬಾರ್ದು? ಅಕ್ಕ, ಇದೆಂತ ಸಹನೆ? ನೀವು ಹೀಗೆ ಸುಮ್ಮನಿದ್ರೆ ಅವ್ರ ಜೋರು ದರ್ಬಾರು ಇನ್ನೂ ಹೆಚ್ಚಾಗತ್ತೆ. ತುಳಿಸ್ಕೋತಾರೆ ಅಂತ ಗೊತ್ತಾದ್ರೆ ತುಳಿತಾನೆ ಇರ್ತಾರೆ. ನೀವು ಯಾಕೇನು ಮಾತಾಡಲ್ಲ? ಮಾತಾಡೋಕ್ಕೆ ಇನ್ನೇನು ಉಳಿದಿಲ್ಲ ನಿತ್ಯ. ಈ ಮನೆಗೆ ನೀನು ಹೊಸಬ್ಳಲ್ವಾ, ಹೋಗ್ತಾ ಹೋಗ್ತಾ ನಿನಗೆ ಗೊತ್ತಾಗತ್ತೆ. ಇಲ್ಲ ಅಕ್ಕ, ನಂಗೆ ಇದನ್ನೆಲ್ಲ ನೋಡೋಕ್ಕಾಗ್ತಿಲ್ಲ. ನಿಮ್ಗಂತೂ ಎದುರುತ್ತರ ಕೊಡೋ ಧೈರ್ಯ ಇಲ್ಲ. ಆದರೆ ಬಾಬಾ ಇದನ್ನೆಲ್ಲ ನೋಡ್ಕೊಂಡು ಹೇಗೆ ಸುಮ್ಮನೆ ಇರ್ತಾರೆ? ಆ ವಿಷಯ ಬಿಡು, ಅವ್ರು ತಂದಿರೋ ಮಾವಿನಕಾಯಿ ಬೇಡ. ನಾನು ನಲ್ಲಿಕಾಯಿ ಗೊಜ್ಜು ತೊಪ್ಪು ಮಾಡಿದ್ದೀನಿ, ಅದನ್ನು ತರ್ತೀನಿ ಇರು. ಛೇ, ಇವ್ರಿಗೆ ಆ ರಾಗಿಣಿ ಅದಕ್ಕೆ ಎಷ್ಟು ಹಿಂಸೆ ಕೊಡ್ತಾರೆ. ಪಾಪ ಕೈ ಎತ್ತಿ ಒಂದು ಉಪ್ಪಿನಕಾಯಿ ಕೊಡೋ ಸ್ವಾತಂತ್ರ್ಯನೂ ಇಲ್ವಲ್ಲ ಇವರಿಗೆ. ನೀವು ನಮ್ಮ ಅಮ್ಮನ ತರನೇ ಎಲ್ರಿಗೂ ಹೆಲ್ಪ್ ಮಾಡ್ತೀರಾ. ನಿಮ್ಗೆ ಆ ಮಂತ್ರವಾದತ್ತೆ ತುಂಬಾ ಕಷ್ಟ ಕೊಡ್ತಾಳೆ. ನನ್ನ ಕೈಯಲ್ಲಿ ನೋಡಕ್ ಆಗ್ತಿಲ್ಲ ಅದನ್ನ. ಮಂತ್ರವಾದಿ ಅತ್ತೆ ಗೊತ್ತಾಗ್ರೆ ಅಮ್ಮನ್ನ ಸುಮ್ಮನೆ ಬಿಡಲ್ಲ, ಬೈದ್ ಬಿಡ್ತಾರೆ ಅಷ್ಟೇ. ಚಿಂಟು ಚಿಂಟು
ನಿನ್ನ ಕೈ ತೊಳ್ದಿಲ್ಲ, ಅದನ್ನು ಮುಟ್ಬೇಡ. ಆಗ ನೀನು ಎತ್ಕೊಡು. ಈ ಮನೇಲಿ ಏನೇ ಬೇಕಾದರೂ ನಿಮ್ಮಮ್ಮ ಅಜ್ಜಿ ಪರ್ಮಿಷನ್ ತಗೋಬೇಕು. ಅಮ್ಮನ ನೀನೇ ಕೇಳು. ನಿತ್ಯ, ನಿತ್ಯ, ನಿತ್ಯ ತಗೋ. ತುಂಬ ಥ್ಯಾಂಕ್ಸ್ ಅಕ್ಕ. ಬಟ್ ನೀವೇ ಕಿರಿಸ್ ತಗೊಳಕ್ ಹೋದ್ರಿ? ನೀನು ಉಪ್ಪಿನಕಾಯಿ ಕೇಳಿದೆ, ಅದನ್ನು ಕೊಡೋಕ್ಕಾಗಲಿಲ್ಲ, ಬೇಜಾರಾಯಿತು. ಅದಕ್ಕೆ ಈ ತೊಗೊಂಬಂದಿದ್ದೀನಿ, ತಿನ್ನು. ತುಂಬ ಒಳ್ಳೆ ಮನ್ಸಕ್ಕ ನಿಮ್ಮದು. ಬನ್ನಿ ಒಳಗೆ. ಬೇಡ, ರಾಗಿಣಿ ನೋಡಿದ್ರೆ ಸುಮ್ಮನೆ ಅದಕ್ಕೆ ರಂಪ ಮಾಡ್ತಾಳೆ. ಸರಿ, ಇನ್ನೊಂದ್ಸಲ ಮಾತಾಡೋಣ. ಹಾಂ, ಯಶೋದ, ನೀನು ಯಾಕೆ ಇಲ್ಲಿಗೆ ಬಂದಿದ್ಯಾ? ಅತ್ತೆ, ನೀವು ನನ್ಗೆ ಉಪ್ಪಿನಕಾಯಿ ಕೊಡಲ್ಲ ಅಂದ್ರಲ್ಲ, ಇರಿ ನಿಮ್ಗೆ ಮಾಡ್ತೀನಿ. ಯಾಕಂದ್ರೆ ಮಕ್ಕಳಿಲ್ಲ ನೋಡು, ಅದಕ್ಕೆ ಯಾವ ಮಕ್ಕಳು ಕಂಡ್ರು ದ್ವೇಷ ಮಾಡ್ತಾಳೆ. ಚಿಂಟು, ಅವಳಿಗೆ ನನ್ನನ್ನು ನಿಮ್ಮ ಅಮ್ಮನ ಕಂಡ್ರೆ ಆಗೋದೇ ಇಲ್ಲ ಕಣೋ. ಎಷ್ಟು ಕಿರುಕುಳ ಕೊಡ್ತಾಳೆ ಗೊತ್ತಾ? ನೀನು ಅಷ್ಟೇ, ಅವಳು ನಮ್ಗೆ ಹೇಗೆ ಕಿರುಕುಳ ಕೊಡ್ತಾಳೋ ನೀನು ಹಾಗೆ ಕಿರಿಕ್ ಮಾಡಬೇಕು, ಗೊತ್ತಾಯ್ತಾ? ಏನು ಹಾಗೆ ನಿಂತ್ಕೊಂಡಿದ್ಯಾ? ನಿನ್ನೆ ಕೇಳ್ತಾ ಇರೋದು, ಇಲ್ಲಿಗೆ ಯಾಕೆ ಬಂದೆ? ಅದು ನಲ್ಲಿಕಾಯಿ ತೊಕ್ಕಿತ್ತು, ನಿತ್ಯ ಕೊಟ್ಟು ಹೋಗೋಣ ಅಂತ ಬಂದೆ. ನಿತ್ಯ, ಅದನ್ನ ನೀನು ಒಬ್ಳೆ ತಿನ್ಬೇಡ. ಚೇತನ್ ಬಂದಮೇಲೆ ಇಬ್ರು ತಿನ್ನಿರಂತೆ, ಎತ್ತಿಡು. ಹೌದು ನಿತ್ಯ, ಹಾಗೆ ಮಾಡು. ನಾನು ಬರ್ತೇನೆ. ಸರಿ, ಇನ್ಮೇಲೆ ಇಲ್ಲಿ ಪದೇ ಪದೇ ಬರಕ್ಕೆ ಹೋಗ್ಬೇಡ. ಆಮೇಲೆ ಆ ಮಾಲ್ತಿ ರಾಗಿಣಿ ಇಬ್ರು ನಿನ್ನೆನ ಇಲ್ಲಿ ಕರೆಸಿ ನಾನೇನೋ ಪಿತೂರಿ ಮಾಡ್ತಾ ಇದ್ದೀನಿ ಅಂತ ಅನ್ಕೋತಾರೆ. ಸರಿಯಾಗೆ ಮಾಡಿದ್ದೀನಿ ನೋಡು. ನೀನು ಹೊಸದಾಗಿ ಮದುವೆ ಆದವಳು, ಅವಳು ಬಂಜೆ. ಅವಳು ಏನು ಕೊಟ್ಟರು ನೀನು ತಿನ್ನಬಾರ್ದು. ಆಮೇಲೆ ನಿನಗೆ ಮಕ್ಕಳಾಗಲ್ಲ, ಬಂಜೆ ಅನ್ನಿಸ್ಕೋತೀಯ. ಆಮೇಲೆ ಸಮಾಜ ಹೇಗೆ ನೋಡುತ್ತೆ ಅಂತ ನಿನಗೆ ಚೆನ್ನಾಗಿ ಗೊತ್ತಿದೆ. ಕಾಲ್ ಕಸಕ್ಕಿಂತ ಕಡೆಯಾಗಿ ನೋಡ್ತಾರೆ. ಇವಳು ಮೃಷ್ಟಾನ ಕೊಟ್ಟರು ನೀನು ತಿನ್ನಬಾರ್ದು, ತಿಳಿತಾ? ಅವರು ತುಂಬಾ ಕೆಟ್ಟವರು, ತಿನ್ನೋ ವಸ್ತುನ ಬಿಸಾಕ್ಬಾರ್ದು ಅಂತ ಅಮ್ಮ ಹೇಳ್ತಿದ್ಲು. ಹಾಲು ಕುಡ್ದ ಮಕ್ಕಳೇ ಬದುಕಲಿಲ್ಲ. ನಾನು ಈ ವಿಷಯದ ಬಗ್ಗೆ ಶಾಸ್ತ್ರಿಗಳ ಹತ್ರ ಮಾತಾಡಬೇಕು ಅಂದ್ಕೊಂಡೆ. ಇದು ಆರ್ಡಿನರಿ ಕಾಯಿ ಒಡೆಯೋದ್ರಿಂದ ಆಗಲ್ಲ. ಒಬ್ಬ ಒಳ್ಳೆ ಮಂತ್ರವಾದಿನ ಕರೆಸ್ಬೇಕು.